ನಮಸ್ಕಾರ ವೀಕ್ಷಕರೇ, ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ಅಭಿಯಾನವನ್ನು ಯಶಸ್ವಿಯಾಗಿ ನಿರ್ವಹಿಸುವಂತಹ ಆನಂದ್ ಸಿಂಗ್ ಆರ್ಮಿ ಟೀಮ್ ನಿನ್ನೆ ದಿನ ಬರ್ತ್ಡೇ ಬಾಯ್ ಆಗಿರುವಂತಹ ಯುವರತ್ನ, ಯುವರಾಜ, ಜೊತೆಗೆ ನಮ್ಮ ವಿಜಯನಗರದ ಮುತ್ತು ರತ್ನ ಅನ್ನುವಂತಹ ಅನೇಕ ಬಿರುದುಗಳಿಂದ ನಾಮಾಂಕಿತವಾಗಿರುವಂತಹ ಸಿದ್ಧಾರ್ಥ್ ಸಿಂಗ್ ರವರನ್ನು ಮಾತನಾಡುವಂತಹ ಒಂದು ಪ್ರಯತ್ನ ಮಾಡ್ತು. ಆದರೆ ಅವರು ನಮ್ಮ ತಂಡಕ್ಕೆ ಮಾತಾಡಲಿಕ್ಕೆ ಸಿಗಲಿಲ್ಲ. ಇವತ್ತಿನ ದಿವಸ ನಾವು ನಮ್ಮ ನವವೃಂದಾವನ ಅಂದರೆ ತುಂಗಭದ್ರಾ ನದಿಯ ಹರಿತಿರುವಂತಹ ಈ ಒಂದು ರೋಮಾಂಚನಕಾರಿಯಾದ ಒಂದು ಸ್ಥಳದಲ್ಲಿದ್ದೇವೆ. ನವವೃಂದಾವನ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಈ ಸ್ಥಳದಲ್ಲಿದ್ದೇವೆ. ಯಾಕಪ್ಪ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂದರೆ ಈ ಒಂದು ಆನಂದ್ ಸಿಂಗ್ ಆರ್ಮಿ ಟೀಮ್ ಈ ಒಂದು ಪ್ಲೇಸ್ನಲ್ಲಿ ಇದೆ ಅಂತಂತ ಹೇಳಿದರೆ, ಯಾವ ಒಂದು ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಸಂಖ್ಯೆಯಲ್ಲಿ ಒಂದು ಏನು ಚೈನ್ ಲಿಂಕ್ ಕಟ್ಟಾಗಿ ಅಲ್ಲಿ ಅಪಾರ ಪ್ರಮಾಣದ ನೀರು ಜಲಾಶಯದಿಂದ ನದಿಗೆ ಬಿಡಲಾಗ್ತಾ ಇದೆಯೋ, ಈ ಒಂದು ನದಿ ಪಾತ್ರದ ಜನರು ಯಾವೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಇಲ್ಲಿರ್ತಕ್ಕಂಥ ರೈತರ ಗದ್ದೆಗಳಿಗೆ ನೀರು ಬಂದಿರತಕ್ಕಂಥದ್ದು ಇವೆಲ್ಲವೂ ಕೂಡ ವೀಕ್ಷಣೆ ಮಾಡಲಿಕ್ಕೆ ಇದೇ ಮಾರ್ಗವಾಗಿ ಮಾನ್ಯ ಸಿದ್ಧಾರ್ಥ್ ಸಿಂಗ್ ರವರು ಬರ್ತಾರೆ ಅನ್ನುವಂತಹ ಸುದ್ದಿ ಕೇಳಿ ನಮ್ಮ ಆನಂದ್ ಸಿಂಗ್ ಆರ್ಮಿ ಟೀಮ್ ಅವರಿಗೋಸ್ಕರ ಕಾದು ಕುಳಿತಿದೆ. ನೋಡೋಣ ಬನ್ನಿ. ಒಂದು ವೇಳೆ ಸಿದ್ಧಾರ್ಥ್ ಸಿಂಗ್ ಅವರು ಸಿಕ್ಕರೆ ಅವ್ರ ಜೊತೆಗೂ ಕೂಡ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಷಯವಾಗಿ ಹಲವಾರು ವಿಚಾರಗಳನ್ನು, ಜೊತೆಗೆ ಈ ಕ್ಷೇತ್ರದ ಜನರು ಅವರಿಗೆ ಹರಸಿ ಆಶೀರ್ವದಿಸಿರುವಂತಹ ಮತ್ತು ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಆ ವಿಚಾರವಾಗಿ ಸಿದ್ಧಾರ್ಥ್ ಸಿಂಗ್ ರವರು ನಮ್ಮ ಟೀಮ್ ಜೊತೆ ಏನೆಲ್ಲ ವಿಚಾರಗಳನ್ನು, ತಮ್ಮ ಅನುಭವಗಳನ್ನು ಬಿಚ್ಚಿಡ್ತಾರೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳಿಯೋಣ. ತುಂಬ ಹೊತ್ತಾಯಿತು, ಕಾಯ್ತಾ ಇದ್ದೀವಿ. ನೋಡೋಣ ಬರ್ತಾರೆ ಅಂತಂದೇಳಿ ಜನ ಹೇಳ್ತಾ ಇದ್ದಾರೆ. ಇದೇ ಮಾರ್ಗವಾಗಿ ಬರ್ತಾರೆ. ಇಲ್ಲಿರ್ತಕ್ಕಂಥ ಏನು ನದಿ ಹರಿತಾ ಇದೆ, ಇಲ್ಲಿರ್ತಕ್ಕಂಥ ನದಿ ಪಾತ್ರದ ರೈತರು ಜನರೇನಿದ್ದಾರೆ ಅವ್ರ ಜೊತೆ ಮಾತಾಡಲಿಕ್ಕೆ ಬರ್ತಾರೆ ಅಂತಂದೇಳಿ ಹೇಳ್ತಾ ಇದ್ದಾರೆ. ನಮ್ಮ ಟೀಮ್ ಕೂಡ ಕಾದು ಕುಳಿತಿದೆ. ನೋಡೋಣ, ಒಂದು ವೇಳೆ ಸಿದ್ಧಾರ್ಥ್ ಸಿಂಗ್ ಅವರು ಸಿಕ್ಕರೆ ಅವ್ರ ಜೊತೆ ನಾವು ಹಲವಾರು ವಿಚಾರಗಳನ್ನು, ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ಅಭಿಯಾನದ ಕುರಿತು ಮಾತಾಡೋಣ. ಭಾಳಷ್ಟು ನಿರೀಕ್ಷೆ ಇದೆ. ಜೊತೆಗೆ ನಮ್ಮ ಈ ಒಂದು ಯಶಸ್ವಿ ಅಭಿಯಾನ ಕಳೆದ 26-27 ದಿನಗಳಿಂದ ನಡೀತಾ ಇರತಕ್ಕಂಥದ್ದು. ನೋಡೋಣ, ಯಾವುದೋ ಒಂದು ವೆಹಿಕಲ್ ಬಂದಂಗೆ ಕಾರ್ ಅವರೇ ಅನಿಸುತ್ತೆ. ಹೌದು, ಮನೆ ಬಿಟ್ಟು ನಾ ಹೇಳ್ತಾ ಇದ್ದೀನಿ ಇದೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅವರೇ ಬರ್ತಾ ಇದ್ದಾರೆ. ಮನೆ ನಮ್ಮ ಜೊತೆ ಏನೆಲ್ಲ ಅನ್ನೋದನ್ನು ನಾವು ಕೇಳೋಣ. ಸರ್ ನಮಸ್ತೆ ಸರ್. ತಮಗೆ ಆ್ಯಕ್ಚುಲಿ ಸರ್ ವೆಲ್ಕಮ್ ಸರ್ ಆ್ಯಂಡ್ ಹ್ಯಾಪಿ ಬರ್ತ್ಡೇ ನಮ್ಮ ಆನಂದ್ ಸಿಂಗ್ ಆರ್ಮಿ ಅಂತ ಈ ಒಂದು ಟೀಮ್ ಪರವಾಗಿ ನಿಮಗೆ. ಥ್ಯಾಂಕ್ ಯು ವೆಂಕಟೇಶ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಆರಾಮಿದ್ದೀರಾ? ಎಸ್ ಸರ್, ಆರಾಮ್ ಸರ್. ಸರ್, ನಮ್ಮ ಆನಂದ್ ಸಿಂಗ್ ಆರ್ಮಿ ಟೀಮ್ ಇಡೀ ನಮ್ಮ ವಿಜಯನಗರ ಕ್ಷೇತ್ರದಾದ್ಯಂತ ಬರ್ತಕ್ಕಂಥ 40 ಹೆಚ್ಚು ಹಳ್ಳಿಗಳಲ್ಲಿ ಸಂಚಾರ ಮಾಡ್ತು. ಅಲ್ಲೆಲ್ಲ ಅನೇಕ ಜನರದ್ದು ಒಂದು ಅಭಿಪ್ರಾಯಗಳನ್ನ ಸಂಗ್ರಹಿಸಿ, ಅಂದರೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನುವಂಥ ವಿಚಾರಗಳನ್ನು ನೀವು ತಿಳಿಸಿರಿ ಅಂತ ಹೇಳಿದಾಗ ಹಲವಾರು ಗ್ರಾಮಸ್ಥರು, ರೈತರು, ಜನಪ್ರತಿನಿಧಿಗಳು, ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು, ಅನೇಕ ಸಂಘ ಸಂಸ್ಥೆಗಳು, ವಿಶೇಷ ಚೇತನರು, ಆಮೇಲೆ ಹಿರಿಯ ನಾಗರಿಕರು, ಯಾರಂತ ಹೇಳ್ಬೇಕು ಹೇಳ್ರಿ, ಅಷ್ಟೂ ಜನ ಕೂಡ ಅನೇಕ ತಮ್ಮ ಅನುಭವಗಳನ್ನು, ತಮ್ಮ ಅನಿಸಿಕೆಗಳನ್ನು, ತಮ್ಮ ತಂದೆಯವರು ಸಚಿವರಾಗಿ, ಶಾಸಕರಾಗಿ ಮಾಡಿರ್ತಕ್ಕಂಥ ಹಲವಾರು ಕಾರ್ಯಗಳು, ಕೇವಲ ಸರ್ಕಾರದ ಅನುದಾನ ಅಷ್ಟೇ ಅಲ್ಲದೆ ತಮ್ಮ ಸ್ವಂತ ಅನುದಾನದಲ್ಲೂ ಕೂಡ ಮಾಡಿರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ತಾವು ಕೂಡ ಕಳೆದ ಅನೇಕ ವರ್ಷಗಳಿಂದ ಮಾಡಿರ್ತಕ್ಕಂಥ ಸಮಾಜ ಸೇವೆಗಳನ್ನು ನಾವೆಲ್ಲ ನೋಡಿದಾಗ ಇಡೀ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಒಂದು ದೇವಸ್ಥಾನ ಬೀಳದಂಗೆ ಜೀರ್ಣೋದ್ಧಾರ ಆಗಿರೋದು ಅದು ತಮ್ಮ ಹಾಗೂ ತಮ್ಮ ತಂದೆಯವರ ಒಂದು ಅನುದಾನದಿಂದ, ಸ್ವಂತ ಒಂದು ಖರ್ಚಿನಿಂದ ತಾವು ಮಾಡಿರ್ತಕ್ಕಂಥದ್ದು ಗೊತ್ತಾಯಿತು. ಎಷ್ಟು ದಾನ ಧರ್ಮ, ಎಷ್ಟು ಚಿಕಿತ್ಸಾ ವೆಚ್ಚಗಳು ಕೊಟ್ಟಿರ್ತಕ್ಕಂಥದ್ದು, ಶಿಕ್ಷಣಕ್ಕೆ ನೀವು ನೀಡಿರ್ತಕ್ಕಂಥ ಕೊಡುಗೆ, ನಾವು ಹಲವಾರು ವಿಚಾರಗಳನ್ನು ನಾವು ಕೇಳ್ತಾ ಬಂದಿದ್ವಿ. ಎಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನ ಹೇಳಿದರು. ಭಾಳಷ್ಟು ಮಾತಾಡೋದಿದೆ. ಹಾಗಾಗಿ ನಾವು ಹಾಗೆ ಮೆಲ್ಲಕ್ಕೆ ಈ ಒಂದು ಹುಲ್ಲು ಹಾಸಿನ ಮಧ್ಯದಲ್ಲಿ ಈ ಪ್ರಕೃತಿಯ ಒಂದು ಮಡಿಲಲ್ಲಿ ಹಾಗೆ ಸಣ್ಣದಾಗಿ ಹೆಜ್ಜೆ ಹಾಕ್ಕೊಂತ ಮಾತಾಡ್ಕೊತ ಹೋಗೋಣ. ತಾವು ಫ್ರೀ ಇದ್ದೀರಲ್ಲ ಸರ್? ಫ್ರೀ ಇದ್ದೀನಿ, ಬನ್ನಿ ಮಾತಾಡೋಣ. ಓಕೆ ಸರ್, ಥ್ಯಾಂಕ್ ಯು. ಅದೇ ಸರ್, ಈಗ ಸುಮಾರು ಹಳ್ಳಿಗಳಲ್ಲಿ ನಮ್ಮ ಟೀಮು ಸಂಚಾರ ಮಾಡ್ತು, ಅನೇಕ ವಿಚಾರಗಳನ್ನು ಕೂಡ ಅಲ್ಲಿ ಮಾತಾಡಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ತಾವೆಲ್ಲ ತಮ್ಮ ಅನಿಸಿಕೆಗಳನ್ನ, ಯಾಕಂತ ಹೇಳಿದ್ರೆ ಖುದ್ದು ನೀವೇ ಬರ್ತ್ಡೇ ಬಾಯ್, ನಿಮ್ಮ ವಿಚಾರವಾಗಿ ಇಟ್ಕೊಂಡು ನಾವು ಇಡೀ ಕ್ಷೇತ್ರ ಅಡ್ಡಾಡಿದ್ವಿ. ಇವತ್ತು ನೀವೇ ನಮ್ಮ ಜೊತೆಗಿದ್ದೀರಾ. ಸೊ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ ಸರ್? ಹೌದು, ತಾವು ಮತ್ತು ಇಡೀ ತಂಡ ಆನಂದ್ ಸಿಂಗ್ ಆರ್ಮಿ ಏನು ತಂಡ ಊರೂರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಹೋಗಿ ಜನರಿಗೆ ಮಾತಾಡಿ, ಇದು ಯಾವ ರೀತಿ ನೀವೆಲ್ಲರೂ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರಿ ನನಗೂ ಗೊತ್ತಾಗಿದ್ದಿಲ್ಲ. ಆದರೆ ಎಲ್ಲ ವೀಡಿಯೋಗಳು ನಾನು ನೋಡಿದ್ದೀನಿ. ನೀವು ಜನರಿಗೆ ಯಾವ ರೀತಿ ಅವರ
ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ತಾವು ಪ್ರಯತ್ನ ಮಾಡಿದಿರಿ. ಜನರು ಮನಸ್ಸು ಬಿಚ್ಚಿ ಮಾತಾಡಿ ಅವರ ಅಭಿಪ್ರಾಯಗಳನ್ನು ಹೇಳಿರೋದೆಲ್ಲ ನೋಡಿದ್ದೀನಿ. ಇಷ್ಟು ಅಭೂತಪೂರ್ವವಾದಂಥ ಆಶೀರ್ವಾದ ತಮ್ಮ ಈ ಒಂದು ಆನಂದ್ ಸಿಂಗ್ ಆರ್ಮಿಯ ಮಾಧ್ಯಮದ ಒಂದು ಮುಖಾಂತರ ನಾನು ನೋಡಿದಾಗ ನನಗೆ ಅನಿಸ್ತು, ಈ ಮಣ್ಣಿನಲ್ಲಿ ಹುಟ್ಟಿ ಎಂಥ ಒಂದು ಪುಣ್ಯ ಮಾಡಿದ್ದೀನಿ ಅಂಥೇಳಿ. ಎಷ್ಟು ಜನ್ಮ ತಗೊಂಡ್ರೇನು ಇಂಥ ಒಂದು ಆಶೀರ್ವಾದ ಏನು ಜನ ಕೊಡ್ತಿದ್ದಾರೆ ಅದು ಹಿಂತಿರುಗಿಸಿ ಕೊಡಲಾರ್ದಂಥ ಒಂದು ಋಣದಲ್ಲಿದ್ದೀನಿ. ಆದರೆ ಈ ಒಂದು ಸಮಾಜ ಸೇವೆ ಮುಖಾಂತರ ಸಣ್ಣದಾಗಿ ನಮ್ಮ ಕೈಲಾದಷ್ಟು ನಮ್ಮ ಶಕ್ತಿಯನ್ನು ಮೀರಿ ಪ್ರಯತ್ನವನ್ನು ಮಾಡಿ ಜನರಿಗೆ ನ್ಯಾಯ ಕೊಡಿಸೋದಾಗಿರಲಿ, ಜನರ ಜೀವನವನ್ನು ಕಷ್ಟಗಳಿಗೆ ಒಂದು ಪರಿಹಾರ ಹುಡುಕೋದಾಗಿರಲಿ, ಅದೆಲ್ಲ ನಾನು ವೈಯಕ್ತಿಕವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಅಂಥೇಳಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಮದರ್ ತೆರೇಸ್ ಅವರು ಒಂದು ಮಾತು ಹೇಳಿದ್ದಾರೆ, ಹೆಲ್ಪಿಂಗ್ ಹ್ಯಾಂಡ್ ಈಸ್ ಬೆಟರ್ ದೆನ್ ಪ್ರೇಯಿಂಗ್ ಲಿಪ್ಸ್. ಅಂದರೆ ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳೇ ಲೇಸು ಅಂತೇಳಿ. ಸೊ ನೀವು ಮತ್ತು ನಿಮ್ಮ ತಂದೆಯವರು ಅನೇಕ ಸಹಾಯಗಳನ್ನು ಮಾಡಿರ್ತಕ್ಕಂಥದ್ದು ನಮಗೆ ತಿಳಿದು ಬಂತು. ಜನರು ನಾವು ಹೋದಲ್ಲೆಲ್ಲ ಹೇಳ್ತಾ ಇರೋದಿಷ್ಟೇ, 15 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಆನಂದ್ ಸಿಂಗ್ರವರು ಹೊಸಪೇಟೆಗೆ ಒಂದು ಹೈಟೆಕ್ ಟಚ್ಚನ್ನು ಕೊಟ್ಟರು, ಒಂದು ಆಧುನಿಕತೆಯನ್ನು ಕೊಟ್ಟರು. ಜೊತೆಗೆ ವಿಜಯನಗರ ಜಿಲ್ಲೆಯನ್ನು ಮಾಡಿದರು. ಇಲ್ಲಿ ಇರ್ತಕ್ಕಂಥ ಈ ಭಾಗದ ಜನರ ಬದುಕನ್ನು ಹಸನು ಮಾಡಿದರು. ಅದು ಏತ ನೀರಾವರಿ ತೆಗೆದುಕೊಂಡು ಬಂದಿರೋದ್ರಿಂದ ಇರ್ತಕ್ಕಂಥದ್ದು ಇರ್ಬೋದು. ನೂತನವಾಗಿ ಜಿಲ್ಲೆ ಆರಂಭ ಆದಾಗ ಅನೇಕ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಹೊಸಪೇಟೆಯಲ್ಲಿ ತಂದಿರ್ತಿರ್ತಕ್ಕಂಥದ್ದು ಇರ್ಬೋದು. ಅವರಾದ ನಂತರ ಮತ್ತು ತಮ್ಮ ಎಲೆಕ್ಷನ್ ಆದ ನಂತರ ತಾವು ಆಡಳಿತದಲ್ಲಿಲ್ಲ. ಜನ ಇಷ್ಟು ಸಂಕಷ್ಟದಲ್ಲಿದ್ದಾರೆ, ಎಷ್ಟು ಆಕ್ರೋಶವನ್ನು ಈಗಿರ್ತಕ್ಕಂಥ ಒಂದು ಸರ್ಕಾರ ಅಥವಾ ಆಡಳಿತ ವ್ಯವಸ್ಥೆ ವಿರುದ್ಧ ಇದ್ದಾರೆ ಅಂತ ಹೇಳಿದರೆ, ಈಗಲೂ ಕೂಡ ಎಲ್ಲರೂ ಸಿದ್ಧಾರ್ಥ ಸಿಂಗ್ರವರೇ ನಮ್ಮ MLA. ನಮ್ಮ ಕಷ್ಟಗಳೇನಾದರೂ ಇದ್ದರೆ, ನಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಈಗಲೂ ಕೂಡ ನಾವು ಅವರಿಂದನೇ ನಾವು ಕೇಳಿ ಇದು ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ಈ ಕೆಲವೊಂದು ರಾಜಕಾರಣಿಗಳನ್ನು ನೋಡಿದ್ದೇವೆ, ಎಲೆಕ್ಷನ್ ಆಗಿ ಸೋತ ನಂತರ ಪಲಾಯನ ಮಾಡಿರ್ತಕ್ಕಂಥದ್ದು ಇದೆ. ಅಂದರೆ ಪಲಾಯನವಾದಿಗಳಂತ ಅನೇಕ ಪೊಲಿಟಿಷಿಯನ್ಸ್ ನೋಡಿದ್ದೀವಿ. ಆದರೆ ಸಿದ್ಧಾರ್ಥ ಸಿಂಗ್ರವರು ವಯಸ್ಸು ತುಂಬ ಚಿಕ್ಕದು. ಒಂದು ಎಲೆಕ್ಷನ್ನಲ್ಲಿ ಸೋತ ನಂತರ ಅವರು ಯಾವತ್ತೂ ಕೂಡ ಕ್ಷೇತ್ರದ ಜನತೆಗೆ ಬೆನ್ನು ತೋರಿಸಿಲ್ಲ. ಎದೆಗೆ ಎದು ಕೊಟ್ಟು ಎದುರು ನಿಂತಿರ್ತಕ್ಕಂಥ ವ್ಯಕ್ತಿ ಈಗಲೂ ಕೂಡ ನಮ್ಮ ಹಳ್ಳಿಗಳಿಗೆ ಬರ್ತಾರೆ, ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ಎಲ್ಲ ವಿಚಾರಗಳಿಗೆ ಒಂದು ಕಿವಿಗೊಡ್ತಾರೆ, ಸಹಾಯ ಸಹಕಾರಗಳನ್ನು ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ಪುಟ್ಟ ಸಮಾರಂಭಗಳಿಂದ ಹಿಡಿದು ದೊಡ್ಡ ದೊಡ್ಡ ಸಮಾರಂಭಗಳಿಗೂ ಕೂಡ ಅವರ ಉಪಸ್ಥಿತಿ ಇರ್ತದೆ. ಅವರು ಸರಳತೆಗೆ ಮತ್ತೊಂದು ಹೆಸರೇ ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥ ವಿಚಾರಗಳಿದೆ. ಅನೇಕ ನಿರೀಕ್ಷೆಗಳನ್ನು ನಿಮ್ಮ ಮೇಲೆ ಇಟ್ಟಿದ್ದಾರೆ. ಸಿದ್ಧಾರ್ಥ ಸಿಂಗ್ರವರೇ ನಮ್ಮ MLA ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಸೊ ಈ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಈ ಜನತೆಯ ಒಂದು ನಿರೀಕ್ಷೆಗಳ ಬಗ್ಗೆ ಆಗ್ಬೋದು, ಜನರಿಂದ ಬಂದಿರತಕ್ಕಂಥ ಈ ಪ್ರಕ್ರಿಯೆಗಳಿಗೆ, ಈ ಅಭಿಪ್ರಾಯಗಳಿಗೆ ತಾವೇನೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತೀರಾ ಸರ್? ಮೊಟ್ಟ ಮೊದಲನೇದಾಗಿ 8ನೇ ತರಗತಿಯ ಹುಡುಗ, 2008ನಲ್ಲಿ 8ನೇ ತರಗತಿಯಲ್ಲಿ ಓದ್ತಿರುವಂಥ ಒಬ್ಬ ಯುವಕ ತಂದೆಗೆ ಒಂದು ಎತ್ತರ ಸ್ಥಾನದಲ್ಲಿ ನೋಡ್ತಾನೆ. ರಾಜಕೀಯ ಏನು, ಸಮಾಜ ಸೇವೆ ಏನು ಅಂಥೇಳಿ ಇನ್ನೂ ಏನೂ ಗೊತ್ತಿರೋದಿಲ್ಲ. ಆದ್ರೂ ಸಮಾಜದಲ್ಲಿ ಸಿಗ್ತಕ್ಕಂಥ ಗೌರವ, ತಂದೆಗೆ ಸಿಗ್ತಿರುವಂಥ ಗೌರವವನ್ನು ನೋಡಿ ಹೆಮ್ಮೆ ಪಡ್ತಾನೆ. ಅವತ್ತಿನ ದಿನದಿಂದ ಹಿಡಿದು ಇವತ್ತಿನವರೆಗೆ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರಿಗೆ ತುಂಬ ಎತ್ತರದ ಗೌರವದ ಸ್ಥಾನದಲ್ಲಿ ನೋಡ್ಕೊತಾ ಬರ್ತಾಯಿದ್ದೀನಿ, ಮುಂದೆನೂ ನೋಡ್ತಾನೆ ಇರ್ತೀನಿ. ಅವತ್ತೇ ನನಗನ್ನಿಸ್ತು, ತಂದೆಯವರು ಯಾವ ಹಾದಿನಲ್ಲಿ ನಡೀತಿದ್ದಾರೆ ಆ ಹಾದಿನಲ್ಲಿ ನಡೆದು ಸೇವೆ ಸಲ್ಲಿಸೋ ಒಂದು ಮನಸ್ಥಿತಿ ಅವತ್ತಿನಿಂದನೇ ಇದೆ ನನಗೆ. ಅದೇ ಯಾವ ರೂಪದಲ್ಲಿ ಬರುತ್ತಂಥೇಳಿ 2023ರಲ್ಲಿ ನಾನು ಏನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ, ಈ ರಾಜಕೀಯ ಚುನಾವಣಾ ಮಾರ್ಗದಲ್ಲಿ ನಾನು ಜನರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂಥೇಳಿ ನಾನು ಯಾವತ್ತಿಗೂ ಅಪೇಕ್ಷೆನೂ ಪಟ್ಟಿರಲಿಲ್ಲ, ಆಲೋಚನೆಯೂ ಮಾಡಿರಲಿಲ್ಲ. ಆದರೆ ಇಂಗ್ಲೀಷ್ನಲ್ಲಿ ಒಂದು ಪ್ರಾವರ್ಬ್ ಇದೆ, ಪಾಲಿಟಿಕ್ಸ್ ಇಸ್ ದ ಹೈಯೆಸ್ಟ್ ಲೆವರೇಜ್ ಟು ಸೋಷಿಯಲ್ ಚೇಂಜ್ ಅಂಥೇಳಿ. ಸಮಾಜ ಸೇವೆಗೆ ರಾಜಕಾರಣದ ಆಡಳಿತದ ಮುಖಾಂತರ ಜನರಿಗೆ ನ್ಯಾಯ ಒದಗಿಸೋದಾಗಿರಲಿ, ಒಳ್ಳೆ ಅವರ ಜೀವನದ ಕಷ್ಟಗಳನ್ನು ಆಲಿಸಿ ಅವರ ಜೀವನದ ಗುಣಮಟ್ಟವನ್ನು ಏರಿಸೋ ಒಂದು ಪ್ರಯತ್ನ ಈ ಒಂದು ಆಡಳಿತದ ಮುಖಾಂತರ ಸರ್ಕಾರ ಮಾಡೋ ವಿಧಾನಸೌಧದ ಮೇಲೆ ನಾವು ನೋಡಿರ್ತೀವಿ. ಸರ್ಕಾರದ ಕೆಲಸ ದೈವ ಕೆಲಸ ಅಂಥೇಳಿ. ಸೊ ಹಾಗಾಗಿ ಅವತ್ತಿನಿಂದ ನಾನು ತುಂಬ ಎತ್ತರದ ಸ್ಥಾನದಲ್ಲಿ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರಿಗೆ ನೋಡ್ಕೊಳ್ತಾ ಬರ್ತಿರ್ತಕ್ಕಂಥವನು. ಪ್ರತಿಯೊಂದು ರಜೆಗಳಲ್ಲಿ ಬಂದಾಗ ಹೊಸಪೇಟೆಯಲ್ಲಿ ಏನೋ ಒಂದು
ಹೊಸದು ನೋಡಲಿಕ್ಕೆ ಇರ್ತಿತ್ತು ನಮಗೆ. ನಾನು ತುಂಬ ಉತ್ಸಾಹದಿಂದ ಬರ್ತಿದ್ದೆ. ಈ ರಜೆಗಳಿಗೆ ಬಂದಾಗ ಹೊಸಪೇಟೆಯಲ್ಲಿ ಏನು ಹೊಸದಿರುತ್ತೆ ನನ್ನ ಸ್ನೇಹಿತರಿಗೆ ಕೇಳ್ತಿದ್ದೆ. 6 ತಿಂಗಳಕ್ಕೊಂದು ಸರಿ 8 ತಿಂಗಳಕ್ಕೊಂದು ಬಾರಿ ನಾನು ರಜೆಗಳಿಗೆ ಬಂದಾಗ ಅವ್ರು ಹೇಳ್ತಿದ್ರು, ಇಲ್ಲ ಈ ಕಡೆ ಇಂಥ ಅಭಿವೃದ್ಧಿ ಆಗಿದೆ, ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ಹೊಸದಾಗಿ ಆ ಕಡೆ ಬ್ರಿಡ್ಜ್ ಕಟ್ಟಿದ್ದಾರೆ, ಹೊಸ ರೋಡ್ಗಳು ಹಾಕಿದ್ದಾರೆ, ಬೀದಿ ದೀಪಗಳು ಆಗಿದ್ದಾವೆ, ಗ್ರೌಂಡ್ನಲ್ಲಿ ಇರ್ತಕ್ಕಂಥ ನಮ್ಮ ಹೊಸಪೇಟೆ ಭಾಗದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಕ್ರೀಡಾಂಗಣದಲ್ಲಿ ಇಂಥ ಅಭಿವೃದ್ಧಿ ನಡೀತಿದೆ ಅಂಥೇಳಿ ತುಂಬ ಉತ್ಸಾಹದಿಂದ ಹೆಮ್ಮೆಯಿಂದ ನಾನು ಕೇಳ್ತಿದ್ದೆ. ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ನೆನಪಾಗ್ತದೆ, ಮಾನವೀಯತೆಯು ಭೂಮಿಗಿಂತಲೂ ದೊಡ್ಡದು, ಆಕಾಶಕ್ಕಿಂತಲೂ ವಿಶಾಲವಾದದ್ದು ಅಂತಕ್ಕಂಥದ್ದು. ಸೊ ಈ ಮಾತು ಯಾಕೆ ಇಲ್ಲಿ ಪ್ರಸ್ತುತ ಅಂತ ಹೇಳಿದ್ರೆ, ಅನೇಕ ಹಳ್ಳಿಗಳ ಕಡೆ ಹೋದಾಗ ಜನ ಹೇಳ್ತಾಯಿದ್ರು, ಅವರು ಏನೆಲ್ಲ ಸಹಾಯ ಮಾಡ್ಯಾರೋ ಅಪ್ಪ, ಸರ್ಕಾರದ ಅನುದಾನ ಬರ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಕೇಳೋದಕ್ಕಿಲ್ಲ ಅಂತಂದೇಳಿ ಯಾವತ್ತೂ ಕೂಡ ಹೇಳಿಲ್ಲ, ಬರಿಗೈಯಿಂದ ಈ ಕೈಗಳು ಬಂದೇ ಇಲ್ಲ. ಅವ್ರ ತಂದೆ ಆಗಿರ್ಬೋದು, ಇತ್ತೀಚೆಗಂತೂ ತಮ್ಮ ತಂದೆಗಿಂತ ಒಂದು ಹೆಜ್ಜೆ ಮೀರಿ ಸಿದ್ಧಾರ್ಥ ಸಿಂಗ್ರವರು ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಹೀಗಾಗಿ ಆಯಪ್ಪ ಎಲೆಕ್ಷನ್ನಾಗ ಸೋಲಿ ಬಿಳ್ಳಿ ನಮಗೆ ಸಂಬಂಧ ಇಲ್ಲ, ಆದರೆ ನಮ್ಮ ಪಾಲಿಗೆ ಆತನೇ MLA, ಸಿದ್ಧಾರ್ಥ ಸಿಂಗ್ ಅವರೇ MLA ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈಗ ನಿಮ್ಮಲ್ಲಿ ಅಧಿಕಾರ ಇಲ್ಲ, ಜನರ ನಿರೀಕ್ಷೆ ಬೆಟ್ಟದಷ್ಟಿವೆ. ಸೊ ಅಧಿಕಾರ ಒಂದು ಕಡೆ ಇಲ್ಲ, ಜನರ ನಿರೀಕ್ಷೆಗಳು ಬೆಟ್ಟದಷ್ಟು ಇರ್ತಕ್ಕಂಥದ್ದು. ಹೆಂಗೆ ಸರ್ ಆ ನಿರೀಕ್ಷೆಗಳನ್ನು, ಜನರ ನಿರೀಕ್ಷೆಗಳನ್ನು ಯಾವ ರೀತಿಯಲ್ಲಿ ನೀವು ಫುಲ್ಫಿಲ್ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಬಂದಾಗ ಏನು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊತೀರಿ? ಸೇವೆ ಮಾಡಲಿಕ್ಕೆ ಅಧಿಕಾರ ಇರಲೇಬೇಕು ಅಂಥೇಳಿ ನಾನು ಭಾವಿಸೋದಿಲ್ಲ. ಮನುಷ್ಯನಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರ ತೊಗೊಂಡಿದ್ದಾನಂದರೆ ಯಾವುದೇ ರೂಪದಲ್ಲಿನೂ ಸೇವೆ ಮಾಡಲಿಕ್ಕೆ ದಾರಿ ಹುಡುಕ್ಲಿಕ್ಕೆ ಅವಕಾಶ ಇರುತ್ತೆ. ಗ್ರಾಮವಾಸ ಜನರ ವಿಶ್ವಾಸ ಅಂತಕ್ಕಂಥ ಒಂದು ವಿನೂತನ ಪ್ರಯೋಗಕ್ಕೆ ತಾವು ಕೈ ಹಾಕ್ತೀರಾ. ಏನು ಗ್ರಾಮವಾಸ ಜನರ ವಿಶ್ವಾಸ ಅಂತ ಹೇಳಿದಾಗ ತಮ್ಮ ವಿಚಾರಗಳನ್ನು ಕೇಳಿದಾಗ, ನಾನು ವಿಜಯನಗರ ಕ್ಷೇತ್ರದಲ್ಲಿ ಬರ್ತಕ್ಕಂಥ 45ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅದು ಸಮುದಾಯ ಭವನನೋ, ಗುಡಿನೋ, ಗುಂಡಾರನೋ ಅಥವಾ ಶಾಲೆನೋ ಮತ್ತೊಂದು ಎಲ್ಲೋ ಜನ ಯಾವ ರೀತಿಯಲ್ಲಿ ಆ ಗ್ರಾಮದಲ್ಲಿ ವಾಸಿಸ್ತಾ ಇದ್ದಾರೆ ಅದರಲ್ಲಿ ನಾನು ಒಬ್ಬನಾಗಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಆರಂಭ ಆಗಿರ್ತಕ್ಕಂಥ ಆ ಒಂದು ಗ್ರಾಮವಾಸ ಜನರ ವಿಶ್ವಾಸ ಅತ್ಯಂತ ಜನಪ್ರಿಯ ಮತ್ತು ಯಶಸ್ವಿ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಆಲೋಚನೆ ಹೆಂಗೆ ಬಂತು? ಯಾಕೆ ನೀವು ಆ ಗ್ರಾಮವಾಸವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದಿರಿ? ಆ ಒಂದು ವಯಸ್ಸಿನಲ್ಲಿ ಅದು ಬೇಕಿತ್ತಾ? ಸುಮಾರು ಜನ ನಮ್ಮ ಹೊಸಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಾಡ್ತಕ್ಕಂಥದ್ದು ಕೆಲವೊಂದು ತಮ್ಗೆ ಗುರುತು ಸರ್, ಎಲ್ಲಿ ಒಂದು ಕಡೆ ಒಳ್ಳೇದಿರ್ತದೆ ಅಲ್ಲಿ ಕೆಟ್ಟದ್ದು ಕೂಡ ಇರ್ತದೆ. ಇದು ಒಂದು ರೀತಿಯಲ್ಲಿ ಎಲೆಕ್ಷನ್ ಸ್ಟಂಟು, ಪೊಲಿಟಿಕಲ್ ಸ್ಟಂಟು, ಅದೆಲ್ಲ ಏನೆಲ್ಲ ವಿಚಾರಗಳನ್ನ ಹೇಳಿದ್ರು ಕೂಡ ಆ ಟೀಕೆ ಟಿಪ್ಪಣಿಗಳಿಗೆ ತಾವು ಕಿವಿಗೊಡಲೆ ನೀವೇನು ಅಂದ್ಕೊಂಡಿದ್ರು ಆ ಉದ್ದೇಶಕ್ಕೆ ನೇರವಾಗಿ ಬಂದಿರತಕ್ಕಂಥದ್ದು. ಅಷ್ಟೆಲ್ಲ ದೊಡ್ಡ ಮನೆ ಇದೆ, ಆಳು ಕಾಳು ಇರ್ತಕ್ಕಂಥದ್ದು, ಅವರು ಪ್ರತಿ ದಿವಸ ತಾವು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು, ಇಡೀ ದೇಶದಲ್ಲಿ ವಿದೇಶದಲ್ಲಿ ಏನೋ ಒಂದು ಇರಲಪ್ಪ, ಆ ಒಂದು ಜೀವನವನ್ನು ಐಷಾರಾಮಿ ಜೀವನ ಮಾಡಲಿಕ್ಕೆ ಅವಕಾಶ ಇದ್ದರೂ ಕೂಡ ಯಾಕೆ ಈ ಒಂದು ಥಾಟ್ ನಿಮ್ಮಲ್ಲಿ ಬಂತು ಗ್ರಾಮವಾಸದ್ದು ಅಂತ ಕೇಳ್ತಾ ಇದ್ದೀವಿ ಸರ್. ಏನು ವಿಚಾರಗಳನ್ನು, ಆ ಒಂದು ಗ್ರಾಮವಾಸ ಜನರ ವಿಶ್ವಾಸದ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತೀರಿ ಸರ್? ಗ್ರಾಮವಾಸದ ವಿಚಾರದ ಬಗ್ಗೆ ಹೇಳಬೇಕಂದ್ರೆ, ನನಗೆ ನನ್ನ ತಂದೆ ತಾಯಿಯವರು ಜನ್ಮ ಹೆಸರು ಇಟ್ಟಿರ್ತಕ್ಕಂಥದ್ದು ಶಿವಕುಮಾರ್ ಅಂಥೇಳಿ. ಇದು ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರು ಶಿವಕುಮಾರಿಂದ ಸಿದ್ಧಾರ್ಥ್ ಅಂಥೇಳಿ ಇಡ್ತಾರೆ. ಆ ಉದ್ದೇಶ ಏನಿತ್ತೋ ನನಗೆ ಗೊತ್ತಿಲ್ಲ, ಆದರೆ ಬೆಳೀತಾ ನನಗೆ ಅರ್ಥ ಆಗಲಿಕ್ಕೆ ಬಂತು. ಗೌತಮ ಬುದ್ಧ ಯಾವ ರೀತಿ ಇದ್ರೋ ಆ ರೀತಿ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೆಸರು ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಥಿತಿಯಲ್ಲಿ ಹೆಸರು ತಕ್ಕಂಗೆ ಜೀವನ ಮಾಡಬೇಕು ಅನ್ನೋ ಒಂದು ದೂರದ ಒಂದು ಆಲೋಚನೆ. ಗ್ರಾಮವಾಸ ಜನರ ವಿಶ್ವಾಸ ಅಂಥೇಳಿ ನಾವು ಏನು ಕಾರ್ಯಕ್ರಮ, ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ಥರದ ಸುಖಗಳನ್ನು ಸಮಪಾಲಿಗೆ ದೇವರು ಕೊಟ್ಟಿದ್ದಾನೆ. ಆದರೂ ಸಹ ಜನರ ಮನೆಯಲ್ಲಿ ಹೋಗಬೇಕು, ಜನರ ಕಷ್ಟಗಳನ್ನು ನೋಡಬೇಕು, ಬಡತನ ಏನು ಅಂಥೇಳಿ ತಿಳ್ಕೋಬೇಕು. ಯಾಕೆ ಈ ರೀತಿ ಸಮಾಜದಲ್ಲಿ ಅಸಮಾನತೆ ಇದೆ,
ಅರ್ಥ ಮಾಡಿಕೊಂಡು ನನ್ನ ತಿಳುವಳಿಕೆಗೆ ಎಷ್ಟು ಅರ್ಥ ಆಗುತ್ತೆ ಅದ್ರ ತಕ್ಕಂಗೆ ಅದಕ್ಕೊಂದು ಪರಿಹಾರ ಹುಡುಕ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಗ್ರಾಮವಾಸವನ್ನು ಮಾಡಿದ್ವಿ. ಅಲ್ಲಿ ಗ್ರಾಮವಾಸವನ್ನು ಮಾಡುವಾಗ ಅಲ್ಲೇ ದೇವಸ್ಥಾನಗಳಲ್ಲಿ, ಚರ್ಚು, ಮಸೀದಿ, ಶಾಲೆಗಳಲ್ಲಿ ರಾತ್ರಿ ವಿಶ್ರಾಂತಿಯನ್ನು ಪಡೆದು ನದಿಗಳಲ್ಲಿ, ಕಾಲುವೆಗಳಲ್ಲಿ ಸ್ನಾನ ಮಾಡಿ, ಕೆಲವು ಕಡೆ ರೈತನ ಮನೆಯಲ್ಲಿ ಹೋಗಿ ಅವ್ರ ಜೊತೆ ಅಡುಗೆಯನ್ನು ಮಾಡಿದ್ದೀವಿ, ಅದೇ ಅಡುಗೆ ಸೇವಿಸಿದ್ದೀವಿ. ಹಲವಾರು ಕಡೆ ಸ್ಥಳೀಯದಲ್ಲಿ ಅವರು ಯಾವ ರೀತಿ ಸಮಸ್ಯೆಗಳು ಕೇಳಿದ್ರೋ ಆ ಸಮಸ್ಯೆಗಳಿಗೆ ಸ್ಥಳದಲ್ಲೇ ನಾವು ಪರಿಹಾರ ಹುಡುಕೋ ಪ್ರಯತ್ನ ಮಾಡಿದ್ವಿ. ಉದಾಹರಣೆಗೆ ನೀವು ತೊಗೊಂಡಿರ್ತಕ್ಕಂಥ ಒಂದು ಸಂಚಿಕೆಯಲ್ಲಿ ಹಾನಗಲ್ ಮಗಣಿ ಇರಬೇಕು, ಅಲ್ಲಿ ಒಬ್ಬರು ಅಜ್ಜಿ ಮಾತಾಡ್ತಾರೆ. ಅವರ ಮಗನಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು. ಆದರೆ ಆ ಮನೆತನಕ್ಕೆ ಆ ಮಗ ಕೆಲಸ ಮಾಡಿದ್ರೇ ಅವ್ರ ಮನೆ ನಡೆಯೋದು. ಇಲ್ಲ ಅಂದರೆ ಅವರಿಗೆ ಆವತ್ತಿನ ದಿನ ಊಟ ಇಲ್ಲ, ಅವರಿಗೇನು ದಿನ ಕೂಲಿ ಏನೂ ಸಿಗೋದಿಲ್ಲ, ಜೀವನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಸಮಸ್ಯೆಗೆ ತಕ್ಷಣ ಪರಿಹಾರ ಹುಡುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಆರೋಗ್ಯ ತಪಾಸಣೆಗೆ ಏನು ಖರ್ಚು ವೆಚ್ಚ ಇತ್ತು ಅದು ನಾನು ಮಾಡಿಸ್ಕೊಟ್ಟೆ. ಒಂದು ವಾರದಲ್ಲಿ ಗುಣಮುಖರಾದ್ರೇನೋ ಮತ್ತೆ ಅವ್ರ ಜೀವನ ನಡೆಯೋದು ಶುರುವಾಯಿತು. ಕೆಲವೊಬ್ಬರಿಗೆ ರಾಟಿ ಬೇಕಿತ್ತು, ರಾಟಿ ಕೊಡಿಸಿದ್ವಿ. ಶಾಲೆಗೆ ಹೋಗಲಿಕ್ಕೆ ಸೈಕಲ್ಗಳು ಬೇಕಿದ್ದು, ಸೈಕಲ್ ಕೊಡಿಸಿದ್ವಿ. ಕೆಲವೊಬ್ಬರಿಗೆ ಓದಲಿಕ್ಕೆ ಇನ್ನು ಉನ್ನತ ವ್ಯಾಸಂಗಕ್ಕೆ ಲ್ಯಾಪ್ಟಾಪ್ಗಳು ಬೇಕಿದ್ದು, ಲ್ಯಾಪ್ಟಾಪ್ಗಳು ಕೊಡಿಸಿದ್ವಿ. ಕೆಲವು ಅಂಗವೈಕಲರಿಗೆ ತ್ರಿಚಕ್ರ ವಾಹನ ಬೇಕಿತ್ತು ಸಂಚಾರ ಮಾಡಲಿಕ್ಕೆ, ಅವರಿಗೆ ಅದನ್ನು ಕೊಡಿಸಿದ್ದೀವಿ. ಕೆಲವು ದೇವಸ್ಥಾನಗಳಿಗೆ, ಕೆಲವು ಸಾರ್ವಜನಿಕ ಶೌಚಾಲಯಗಳಿಗೆ ಟ್ಯಾಂಕ್ಗಳು ಬೇಕಿತ್ತು, ಟ್ಯಾಂಕ್ಗಳು ಕೊಡಿಸಿದ್ವಿ. ದೇವಸ್ಥಾನದಲ್ಲಿ ಒಂದು ಸಾಂಪ್ರದಾಯಿಕವಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಅವರ ಹಿರಿಯರು ಏನು ಕಲಿಸ್ಕೊಟ್ಟಿದ್ರು, ಯುವಕರಿಗೆ ಅದನ್ನು ಕಲಿಸ್ಕೊಡ್ಬೇಕು ಅಂಥೇಳಿ ಅವರೇನು ಭಜನೆ ಸಾಮಗ್ರಿ ಕೇಳಿದರು ಅದನ್ನು ಕೊಡಿಸಿದ್ವಿ. ಅಂಥ ಹಲವಾರು ಉದಾಹರಣೆಗಳಿದ್ದಾವೆ. ಗ್ರಾಮವಾಸ ಜನರ ವಿಶ್ವಾಸದಲ್ಲಿ ನನಗೆ ಆಗಿರ್ತಕ್ಕಂಥ ಅನುಭವ ಜೀವನದಲ್ಲಿ ಯಾವತ್ತೂ ಮರಿಲಾರ್ದಂಥ ಒಂದು ಅನುಭವ. ಈ ಒಂದು ಗ್ರಾಮವಾಸ ಜನರ ವಿಶ್ವಾಸ ನಾನು ಪ್ರತಿ ವರ್ಷ ಮಾಡ್ತೀನಿ ಅಂಥೇಳಿ ಹೇಳಿದ್ದೆ. ಆದರೆ ಹೋದ ವರ್ಷ ಮತ್ತು ಈ ವರ್ಷ ಚುನಾವಣೆ ಇರೋದ್ರಿಂದ ನನಗೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಮುಂದಿನ ವರ್ಷ ಮತ್ತೊಮ್ಮೆ ನಾನು ಗ್ರಾಮವಾಸ ಜನರ ವಿಶ್ವಾಸವನ್ನು ಮಾಡಿ ಜನರಿಗೆ ನನ್ನ ಸಮಯವನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನನ್ನ ಕೈಲಾದಷ್ಟು ಸೇವೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಸರ್, ಇನ್ನೊಂದು ಪ್ರಶ್ನೆ ತಮಗೆ. 2023 ಮೇನಲ್ಲಿ ನಡೆದಿರ್ತಕ್ಕಂಥ ಒಂದು ನಮ್ಮ ಕರ್ನಾಟಕದ ಸಾರ್ವತ್ರಿಕ ಚುನಾವಣೆ ಇದೆ, MLA ಒಂದು ಏನಂದರೆ ವಿಧಾನಸಭೆಗೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಸೋಲು ಗೆಲುವು ಒಂದು ಕಾಮನ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ತಾವು ಪರಾಭವಗೊಳ್ತೀರಿ. ಸೊ ಆ ಸೋಲನ್ನು ನಾವು ನೆನೆಸ್ಕೊಂಡಾಗ ಯಾವ ಒಂದು ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದವು? ಆ ಸಡನ್ನ ಆ ಒಂದು ಆಘಾತ ಅಂತಕ್ಕಂಥ ಆಗಿರ್ಬೋದು. ಸೊ ಏನು ಒಂದು ನೋವಿನ ವಿಚಾರಗಳಿರ್ಬೋದು ಅಥವಾ ಕಹಿ ನೆನಪಿನ ಘಟನೆಗಳನ್ನು ನೆನೆಸಿದಾಗ ಯಾವ ವಿಷಯನ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್? ಮೇ 13, 2023 ತುಂಬ ಉತ್ಸಾಹದಲ್ಲಿದ್ವಿ. ಇವತ್ತಿಂದ ಜೀವನದ ದಿಕ್ಕು ತಿರುಗ್ಬೋದು, ಜನರಿಗೆ ಸೇವೆ ಮಾಡಲಿಕ್ಕೆ ನೇರವಾದಂಥ ಒಂದು ಜವಾಬ್ದಾರಿ ಮತ್ತು ಒಂದು ಆಡಳಿತದ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ನನಗೆ 30,000 ಅಂತರದಲ್ಲಿ ಹಿನ್ನಡೆ ಅಂಥೇಳಿ ತೋರಿಸ್ತು. ಧೈರ್ಯವನ್ನು ಕುಸಿದಿಲ್ಲ, ಆದರೆ ಮನಸ್ಸಿನಲ್ಲಿ ಅಂದ್ಕೊಂಡೆ ಎಂಥ ಕೆಲಸ ಮಾಡಿಬಿಟ್ಟೆ, ಸೋಲಿಲ್ಲದ ಸರ್ದಾರ ಅಂಥೇಳಿ ಬಿರುದನ್ನು ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಆನಂದ್ ಸಿಂಗ್ ಅವರಿಗೆ ಸೋಲ್ಸ್ಬಿಟ್ನಲ್ಲಪ್ಪ ಅಂಥೇಳಿ ಎಲ್ಲೋ ನನಗೆ ಮನಸ್ಸಿನಲ್ಲಿ ಅನಿಸ್ತು. ಆದ್ರೇನು ನನ್ನ ಜೊತೆ ಇರ್ತಕ್ಕಂಥವರು ಯಾರೂ ಧೈರ್ಯ ಕುಸಿದೆ ನೋಡ್ಕೊಳ್ಳೋ ಜವಾಬ್ದಾರಿ ನನಗಿದ್ದಿರೋದ್ರಿಂದ ಎಲ್ಲರಿಗೆ ಕೈ ಹಿಡಿದು ಉರಿ ತುಂಬಿಸಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂಥೇಳಿ ಹೇಳಿ. ಸರ್, ಈಗ ಅಭಿವೃದ್ಧಿ ಅಂತಕ್ಕಂಥದ್ದು 2008ರಿಂದ ಆರಂಭ ಆಗಿರ್ತಕ್ಕಂಥದ್ದು. ಹೊಲಸುಪೇಟೆಯಿಂದ ಹೊಸಪೇಟೆ ಅಂತ ಒಂದು ಹೊಸಪೇಟೆ ನವ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ
ಆನಂದ್ ಸಿಂಗ್ರವ್ರದ್ದಿತ್ತು. ಈಗ 2028ರಲ್ಲಿ MLA ಎಲೆಕ್ಷನ್ ಇರುತ್ತೆ. ಅದು ಆ ವಿಚಾರ ಬದಿಗಿಟ್ಟಿದ್ರೆ ನೀವು ಈ ವಿಜಯನಗರ ವಿಧಾನಸಭಾ ಕ್ಷೇತ್ರ ಅಂದರೆ ಹೊಸಪೇಟೆಯ ಅಭಿವೃದ್ಧಿ ವಿಚಾರಗಳು ಅಂತಂದರೆ ಭವಿಷ್ಯದ ಯೋಜನೆಗಳು ಅಂತಂದೇಳಿ ತಮ್ಮಲ್ಲಿ ಕೇಳಿದಾಗ ಏನೆಲ್ಲ ಯೋಜನೆಗಳು ತಾವು ಅಂದ್ಕೊಂಡಿದ್ದೀರಾ? ಏನೆಲ್ಲ ಒಂದು ಕಾರ್ಯಯೋಜನೆಗಳನ್ನು ಮಾಡಬೇಕು, ಯಾವೆಲ್ಲ ಯೋಜನೆಗಳನ್ನು ಹೊಸಪೇಟೆಗೆ ನಾನು ಮಾಡಬೇಕು ಅಂತಂತೇಳಿ ಕೇಳಿದರೆ ಯಾವ ವಿಷಯಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಡ್ತೀರಿ ಸರ್? ರೈತರ ವಿಚಾರದಲ್ಲಿ ಈ ಹಿಂದೆ ಯಾವ ರೀತಿ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರು ಹಿತ ನೀರಾವರಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದರು, ಅದು ಬರೀ ಒಂದು ಭಾಗದ ಕೆಲಸ ಆಗಿದೆ. ನಮ್ಮ ಮುಂದೆ ಹರಿತಿರ್ತಕ್ಕಂಥ ತಾಯಿ ತುಂಗಭದ್ರಾ ನದಿಯಿಂದ ನೀರನ್ನು ಎತ್ತಿಸಿ ಏನು ಕೆರೆಗಳನ್ನು ಜೀರ್ಣೋದ್ಧಾರ ಮಾಡೋದು ಯೋಜನೆ ಅನುಷ್ಠಾನಕ್ಕೆ ತಂದು ಯಶಸ್ಸನ್ನು ಕಂಡಿತು. ಇವಾಗ ಆ ಕೆರೆಗಳಿಂದ ರೈತರ ಹೊಲ ಗದ್ದೆಗಳಿಗೆ ಕಾಲುವೆ ಮತ್ತು ಪೈಪ್ಲೈನ್ ಮುಖಾಂತರ ನೀರು ಸರಬರಾಜು ಮಾಡೋ ಯೋಜನೆ 2ನೇ ಹಂತದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಮುಂದೆ ಅವಕಾಶ ಸಿಕ್ಕರೆ ಈ ಒಂದು ಯೋಜನೆ ನಾನು ರೈತರ ಪರವಾಗಿ ಹಿತ ನೀರಾವರಿಯ 2ನೇ ಭಾಗದ ಯೋಜನೆ ಅನುಷ್ಠಾನಕ್ಕೆ ತರಲಿಕ್ಕೆ ನಾನು ಹೋರಾಟವನ್ನು ಮಾಡ್ತೀನಿ. ನಮ್ಮ ನಗರ ಪ್ರದೇಶದಲ್ಲಿ, ನಗರ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದಷ್ಟು ಯೋಜನೆಗಳನ್ನು ಕ್ರೀಡಾಭಿಮಾನಿಗಳಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೆ ಹಾಗೂ ಅಲ್ಲಿರ್ತಕ್ಕಂಥ ಒಂದು ಸ್ಪೋರ್ಟಿಂಗ್ ವಾತಾವರಣ ಏನಿದೆ, ಅಲ್ಲಿ ಒಂದು ರೇಸ್ ಟ್ರ್ಯಾಕ್, ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು, ಅಥ್ಲೆಟಿಕ್ ಟ್ರ್ಯಾಕ್ ಆಗಿರ್ಬೋದು, ಒಂದು ಫುಟ್ಬಾಲ್ ಗ್ರೌಂಡ್ ಥರ ಆಗಿರ್ಬೋದು ಅಂತ ಒಂದು ಹಲವಾರು ಯೋಜನೆಗಳು ಪ್ಲ್ಯಾನಿಂಗ್ನಲ್ಲಿತ್ತು. ಮತ್ತು ಕ್ರೀಡಾಂಗಣದ ಹಿಂಭಾಗದಲ್ಲಿ ಏನು ಒಳ ಕ್ರೀಡಾಂಗಣ ಇದೆ ಅಲ್ಲಿ ಒಂದಷ್ಟು ಸ್ಪೋರ್ಟ್ಸ್ ಆ್ಯಡ್ ಮಾಡೋಣ ಅಂಥೇಳಿ, ಬಾಸ್ಕೆಟ್ಬಾಲ್ ಆಗಿರ್ಬೋದು, ವಾಲಿಬಾಲು, ಟೆನ್ನಿಸ್ಸು, ಸ್ಕೇಟಿಂಗ್, ಟಗ್ ಆಫ್ ವಾರ್ ಮತ್ತು ಸೆಂಟರ್ ಫಾರ್ ಸೆಲ್ಫ್ ಡಿಫೆನ್ಸ್ ಅಂಥೇಳಿ ಒಂದಷ್ಟೆಲ್ಲ ಆ ಯೋಜನೆಯನ್ನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಜನರು ಅವಕಾಶ ಮಾಡಿ ಕೊಡ್ತಾರನ್ನೋ ಒಂದು ನಂಬಿಕೆ ಇದೆ. ಆ ಒಂದು ಅವಕಾಶ ಕೊಟ್ಟಾಗ ಅದನ್ನೆಲ್ಲ ಮಾಡಬೇಕಂಥೇಳಿ ಯೋಜನೆ ಇದೆ. ಮತ್ತು ಅದೇ ಒಂದು ಕ್ರೀಡೆಯ ಒಂದು ವ್ಯವಸ್ಥೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ಬೇಕು. ಯಾಕಂದರೆ ಇವತ್ತು ಆರೋಗ್ಯನೇ ಮಹಾಭಾಗ್ಯ ಅಂಥೇಳಿ ನಾವು ಏನು ಅಂದ್ಕೊತೀವಿ, ಇವತ್ತು ನಮ್ಮ ಶರೀರ ಯಾವ ರೀತಿ ನಾವು ಜೋಪಾನ ಮಾಡ್ಕೊತೀವೋ ಅಷ್ಟು ಜೀವನವನ್ನು ನಾವು ಸುಗಮವಾಗಿ ಸಾಗ್ಬೋದನ್ನೋ ಒಂದು ಹಿರಿಯರ ಒಂದು ಸಲಹೆ ಇದೆ. ಸೊ ಹಂಗಾಗಿ ಕ್ರೀಡಾ ವಿಚಾರದಲ್ಲಿ ಸಾಯ್ ಅಂಥೇಳಿ ಇದೆ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂಥೇಳಿ. ಅಂಥ ಒಂದು ವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಬರಬೇಕು. ಇಲ್ಲಿ ಟ್ರಕ್ ಟರ್ಮಿನಲ್ ಹತ್ರ ಒಂದಷ್ಟು ಜಾಗವನ್ನು ನೋಡಿ ಇಟ್ಟಿದ್ವಿ. ಅಂದರೆ ನನ್ನ ವೈಯಕ್ತಿಕವಾಗಿ ಈ ಹಿಂದೆ ಇರ್ತಕ್ಕಂಥ ನಮ್ಮ ಶಾಸಕರ ಕಾರ್ಯಾಲಯ ಅವರ ಸಲಹೆಯನ್ನು ತಗೊಂಡು ಈ ಒಂದು ಸಾಯ್ ಏನಿದೆ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ರೀಡಾ ವ್ಯವಸ್ಥೆನೂ ಅಲ್ಲಿ ತರಬೇಕನ್ನೋ ಒಂದು ಯೋಚನೆ ಇತ್ತು. ಮತ್ತು ಹಲವಾರು ಇವಾಗ ಪ್ರಗತಿನಲ್ಲಿರ್ತಕ್ಕಂಥ ನಮ್ಮ ಕಾಮಗಾರಿ 250 ಹಾಸಿಗೆ ಆಸ್ಪತ್ರೆ ಏನು ಅಲ್ಲಿ ಅನುಷ್ಠಾನಕ್ಕೆ ಬರ್ತಿದೆ, ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಮೆಡಿಕಲ್ ಕಾಲೇಜು, ಒಂದು ಡೆಂಟಲ್ ಕಾಲೇಜು, ಒಂದು ಪಾಲಿಟೆಕ್ನಿಕ್ ಕಾಲೇಜು ಮತ್ತು ಒಂದು ಲಾ ಯೂನಿವರ್ಸಿಟಿ ಅದೆಲ್ಲ ತರಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಸೊ ಇನ್ನೊಂದು ಯೋಜನೆ ಮುಖ್ಯವಾಹಿನಿಯಲ್ಲಿ ತರಬೇಕನ್ನೋ ಒಂದು ಉದ್ದೇಶ ನಂದು ಇದೆ. ಅದು ನಮ್ಮ ಸೇವಾ ವಸತಿ, ಅಂದರೆ ಸ್ಲಮ್ಗಳಲ್ಲಿರ್ತಕ್ಕಂಥ ಜನರ ವಸತಿ ಕೇಂದ್ರಗಳಲ್ಲಿ ಅವರ ಸ್ಥಳ, ಅವ್ರು ನಿವಾಸ ಮಾಡುವಂಥ ಸ್ಥಳ ಅವ್ರದ್ದು ಅಂಥೇಳಿ ಅನಿಸ್ಬೇಕಂದ್ರೆ ಅವರಿಗೆ ಶಾಶ್ವತವಾದಂಥ ಒಂದು ಸರ್ಕಾರದ ದಾಖಲೆ ಆಗಿರ್ಬೋದು, ಆ ಒಂದು ಜಮೀನಿನ ಒಂದು ಹಕ್ಕುಪತ್ರ ಆಗಿರ್ಬೋದು, ಆ ಒಂದು ಪಟ್ಟಗಳನ್ನು ಅವರಿಗೆ ಕೊಡಿಸ್ಬೇಕು. ನ್ಯಾಯಯುತವಾಗಿ ಸರ್ವೆ ಮಾಡಿಸಿ ಯಾರ್ಯಾರ ಹೆಸರಲ್ಲೇ ಎಷ್ಟು ಬರಬೇಕು ಅನ್ನೋ ಒಂದು ಏನು ಸರ್ವೆ ಮುಖಾಂತರ ನಮಗೆ ಒಂದು ತೀರ್ಮಾನ ಆಗುತ್ತೋ ಎಲ್ಲ ಅರ್ಹ ಸೇವಾ ಬಸತಿಯ ಜನರಿಗೆ ಅದೊಂದು ಕೊಡಿಸ್ಬೇಕು, ಪಟ್ಟವನ್ನು ಕೊಡಿಸ್ಬೇಕನ್ನೋ ಒಂದು ದೂರದೃಷ್ಟಿಯ ಆಲೋಚನೆಯೂ ಇದೆ. ಇನ್ನೊಂದು ತುಂಬ ವೆರಿ ಇಂಪಾರ್ಟೆಂಟ್ ವಿಚಾರ ಏನಂದರೆ, ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಮಾರ್ಗಗಳು, ಅವರ ಹೊಲಗಳಿಗೆ, ಗದ್ದೆಗಳಿಗೆ, ಮುಖ್ಯ ರಸ್ತೆಯಿಂದ ಹೊಲಗಳಿಗೆ, ಗದ್ದೆಗಳಿಗೆ ಹೋಗಬೇಕಂದ್ರೆ ಅವರು ಬಂಡಿ ಜಾಡಿನ ಮುಖಾಂತರ ಅವರು ಸಂಚಾರ ಮಾಡಬೇಕು. ರೈತರ ಜೀವನ ಹೇಗಿರುತ್ತಂದರೆ, ಬೆಳ್ಳಂಬೆಳಿಗ್ಗೆ 3:30-4 ಗಂಟೆಗೆ ಎದ್ದುಬಿಟ್ಟು 5 ಗಂಟೆ ಎಲ್ಲ ಅವರು ಹೊಲ ಗದ್ದೆಗಳಿಗೆ ಹೋಗಿಬಿಡ್ತಾರೆ. ಆದರೆ
ಎತ್ತಿನ ಬಂಡಿ ಕಟ್ಕೊಂಡು ಆ ಒಂದು ಸರಿ ಇರಲಾರ್ದಂಥ ರೋಡ್ನಲ್ಲಿ ಹೋಗಬೇಕು. ಮುಳ್ಳಿನ ಬೇಲಿಗಳು, ಕಲ್ಲಿನ ಸಾಲುಗಳಿರ್ತವೆ. ಸೊ ಹಾಗಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಸಂಪೂರ್ಣವಾಗಿ ನಮ್ಮ ಭಾಗದಲ್ಲಿ ಬರುವಂಥ ಎಲ್ಲ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರಸ್ತೆಗಳಿಗೆ ಒಂದು ಶಾಶ್ವತವಾದಂಥ CC ರಸ್ತೆಯನ್ನು ಹಾಕಿ ಅದಕ್ಕೆ ಪರಿಹಾರ ಕೊಡೋ ಒಂದು ಹಲವಾರು ಭವಿಷ್ಯದ ಯೋಜನೆಗಳಿದ್ದಾವೆ. ಮುಂದೆ ಬರುವಂಥ ದಿನಗಳಲ್ಲಿ ಅದನ್ನೆಲ್ಲ ಪೂರ್ಣಗೊಳಿಸ್ತೀವಿ ಅನ್ನೋ ಒಂದು ವಿಶ್ವಾಸ, ನಂಬಿಕೆ ಇದೆ. ಸರ್, ನಾವೀಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಹೊಸ ಚಿನ್ನಪುರ ಗ್ರಾಮಕ್ಕೆ ಹೋಗ್ತಾ ಇದ್ವಿ. ಹೋಗ್ತಾ ದಾರಿ ಮಧ್ಯದಲ್ಲಿ ಅನೇಕ ಮಹಿಳೆಯರು ಕಳೆ ಕೀಳ್ತಕ್ಕಂಥದ್ದು, ಅಂದರೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರನ್ನೂ ಕೂಡ ಮಾತಾಡಿಸ್ವಿ. ಏನಮ್ಮ ಹೆಂಗಿದೆ ಹೆಂಗಿಲ್ಲ ಅಂತ ಹೇಳಿದಾಗ, ಬಹಳ ಚೆನ್ನಾಗಿದೆ ಸ್ವಾಮಿ, ಈ ಮುಂಚೆ ನಾವು ಉದ್ಯೋಗ ಹರಿಸ್ಕೊಂಡು ಕಳೆ ಕೀಳೋಕ್ಕಾಗಲಿ ಮನೆ ಕೆಲಸಕ್ಕಾಗಲಿ ಬೇರೆ ಊರುಗಳಿಗೆ ಹೋಗ್ತಿದ್ವಿ. ಯಾವಾಗ ಆನಂದ್ ಸಿಂಗ್ರವರು ಏತ ನೀರಾವರಿ ಒಂದು ಯೋಜನೆಯನ್ನು ತಗೊಂಬಂದು ನಮ್ಮ ಕೆರೆಗಳಿಗೆ ನೀರು ತುಂಬಿಸಿ ಹೊಲಗದ್ದೆಗಳಿಗೆ ನೀರು ಹರಿಯುವಂತೆ ಮಾಡಿದ್ರು, ಆಗ ನಾವು ನಮ್ಮ ಊರುಗಳಲ್ಲೇ ಇದ್ದು ನಮ್ಮ ಹೊಲಗಳಲ್ಲೇ ಕೆಲಸ ಮಾಡ್ಕೊಳ್ತಾ ಇದ್ದೀವಿ, ಗದ್ದೆಗಳಲ್ಲೇ ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಊರುಗಳಿಗೆ ಬೇರೆ ಊರಿನಿಂದ ಜನ ನಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ. ಅಂದರೆ ಇಷ್ಟೊಂದು ಉದ್ಯೋಗಾವಕಾಶ ಆ ಒಂದು ಏತ ನೀರಾವರಿಯಿಂದ ಆಯಿತು ಅಂತಕ್ಕಂಥ ಒಂದು ವಿಚಾರನ ರೈತ ಮಹಿಳೆಯರಲ್ಲಿ ಹೇಳ್ತಾರೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನಾವು ನಮ್ಮದು ಇದೇ ಆನಂದ್ ಸಿಂಗ್ ಆರ್ಮಿ ಟೀಮ್ ಸೀತಾರಾಮ್ ತಾಂಡ ವಿಲೇಜ್ಗೆ ಹೋಗಿದ್ವಿ. ಅಲ್ಲಿ ಒಬ್ಬ ಯುವಕರು, ಅನೇಕ ಯುವಕರು ಸೇರಿದ್ರು. ಅದರಲ್ಲಿ ಒಬ್ಬ ಯುವಕ ಭಾಳಷ್ಟು ಭಾವುಕನಾಗಿದ್ದ. ಒಂದು ಭಾವುಕನಾಗಿ ಆತ ಮಾತಾಡ್ತಾ ಇದ್ದ. ಏನಂತ ಹೇಳಿದ್ರೆ, ನಮ್ಮ ಸಿದ್ಧಾರ್ಥ್ ಸಿಂಗ್ರವರು ನಮ್ಮ ಪಾಲಿಗೆ MLA ಆಗಿದ್ದಿದ್ದರೆ ನಮ್ಮಂಥ ಯುವಕರು ಮತ್ತು ನಮ್ಮ ಸಮಾಜ ಏನಿದೆ, ಉದ್ಯೋಗ ಹರಿಸಿ ಗುಳೆ ಹೋಗ್ತಕ್ಕಂಥದ್ದು, ಕಬ್ಬು ಕಟಾವು ಮಾಡಲಿಕ್ಕೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಕ್ಕಂಥ ಒಂದು ಬವಣೆಯನ್ನು ಅವರು ನೀಗಿಸ್ತಾ ಇದ್ರು. ನಮ್ಮ ಸಿದ್ಧಾರ್ಥ್ ಸಿಂಗ್ರವರು ಇದ್ದರೆ ಇಲ್ಲೇ ಅಕ್ಕಪಕ್ಕ ಫ್ಯಾಕ್ಟ್ರಿಗಳಲ್ಲಿ ನಮ್ಮಂಥ ಯುವಕರಿಗೆ, ಅನೇಕ ಮಹಿಳೆಯರಿಗೆ ಉದ್ಯೋಗಾವಕಾಶ ಮಾಡಿಕೊಡ್ತಾ ಇದ್ರು ಅಂತಕ್ಕಂಥ ಒಂದು ಅನಿಸಿಕೆಯನ್ನು, ತನ್ನ ಅನುಭವವನ್ನು ಹೇಳ್ತಾನೆ. ಈ ಒಂದು ವಿಷಯಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನಾಗಿದೆ ಸರ್? ಯುವಕರಿಗೆ ಅವರ ವಿದ್ಯಾಭ್ಯಾಸದ ಅರ್ಹತೆಯ ಮೇರೆಗೆ ಉದ್ಯೋಗಗಳನ್ನು ಸಿಗೋದು ಸಹಜ. ನಾನು ಶಾಸಕನಾಗಿ ಜನರು ಆಶೀರ್ವಾದ ಮಾಡಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಿದ್ರೆ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಸಕ್ಕರೆ ಕಾರ್ಖಾನೆಯ ಒಂದು ಶಂಕುಸ್ಥಾಪನೆ ಆಗಿ ವೇಗವಾಗಿ ಕೆಲಸ ಪ್ರಗತಿನಲ್ಲಿ ಇರ್ತಿತ್ತು ಅನ್ನೋ ಒಂದು ಆಲೋಚನೆ ಮೇರೆಗೆ ಈ ಭಾಗದಲ್ಲಿ ತುಂಗಭದ್ರಾ ನದಿ ತಟದಲ್ಲಿರ್ತಕ್ಕಂಥ ನಮ್ಮ ಹೊಸಪೇಟೆ ಭಾಗದಲ್ಲಿ, ನಮ್ಮ ಮರಮ್ನಳ್ಳಿ ಹೋಬಳಿನಲ್ಲಿ ನೋಡ್ತಿರ್ಬೋದು, ಮತ್ತು ಗಿಣಿಗೆರ ಹೋಬಳಿನಲ್ಲಿ ನೋಡ್ತಿರ್ಬೋದು, ನಮ್ಮ ಬಳ್ಳಾರಿ ಕಡೆ ನೋಡ್ತಿರ್ಬೋದು, ಎಲ್ಲ ಗಣಿಗಾರಿಕೆಯ ಪ್ರದೇಶ ಇರೋದ್ರಿಂದ ಹಲವಾರು ಕಾರ್ಖಾನೆಗಳು ಇಲ್ಲಿದ್ದಾವೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಹೂಡಿಕೆದಾರರು ಬಂದು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಹಾಕಿ ನಮ್ಮ ಯುವಕರಿಗೆ ಸ್ಥಳೀಯ ಅವಕಾಶ ಮಾಡಿ ಕೊಡಬೇಕನ್ನೋ ಒಂದು ಹಲವಾರು ಆಲೋಚನೆಗಳು ಮತ್ತು ಯೋಜನೆಗಳು ನಾನು ಇಟ್ಕೊಂಡಿದ್ದೀನಿ. ಮುಂದೆ ಬರುವಂಥ ದಿನಗಳಲ್ಲಿ ಅದನ್ನೆಲ್ಲ ಈಡೇರಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಕೇಳಿರ್ತಕ್ಕಂಥ ಯುವಕನ ಪ್ರಶ್ನೆಗೆ ನನ್ನ ಉತ್ತರ ಅಂಥೇಳಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕೊನೆಯ ಪ್ರಶ್ನೆ ಸರ್, ಈಗ ನಿನ್ನೆ ನಿಮ್ಮ ಒಂದು ಜನ್ಮ ದಿನಾಚರಣೆನ ಅಭಿಮಾನಿಗಳೆಲ್ಲರೂ ಸೇರಿ ಅಷ್ಟು ಅದ್ಧೂರಿಯಾಗಿ ನಡೆಸಿರ್ತಕ್ಕಂಥದ್ದು ನೋಡಿದ್ವಿ. ಸಾವಿರಾರು ಜನ ಬಂದರು. ನಾವು ಹೋದಲ್ಲೆಲ್ಲ ಕೂಡ ಅನೇಕ ಹಳ್ಳಿಗಳಲ್ಲಿ, ಅನೇಕ ಗ್ರಾಮಗಳಲ್ಲಿ, ಹೊಸಪೇಟೆ ನಗರದಲ್ಲೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಸಮಾಜದ ಬಂಧುಗಳು ಹರಸಿ ಆಶೀರ್ವಾದವನ್ನು ನೀಡಿದರು. ನಿನ್ನೆ ಸಾವಿರಾರು ಜನ ಬಂದರು. ತಮ್ಮ ಒಂದು ಅಭಿಮಾನವನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ತೋರಿಸಿರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಪ್ರೀತಿಯನ್ನು ಸಂಪಾದಿಸಿರ್ತಕ್ಕಂಥ, ಇಷ್ಟೆಲ್ಲ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ತಾವುಗಳು, ಹಲವಾರು ನಿರೀಕ್ಷೆಗಳನ್ನು ಇಟ್ಟಿರ್ತಕ್ಕಂಥ ಈ ಒಂದು ಜನರಿಗೆ ಕೊನೆಯದಾಗಿ ಹೇಳೋದಾದರೆ ಏನು ಸಂದೇಶವನ್ನು ಅಥವಾ ಏನು ನಿಮ್ಮ ಅನಿಸಿಕೆಯನ್ನು ಹೇಳ್ತೀರಾ ಸರ್? ಸೋತಿದ್ದೀನಿ, ಆದರೆ ಸತ್ತಿಲ್ಲ. ಸಮಾಜ ಸೇವೆ ಈ ಹಿಂದೆನೂ ಮಾಡ್ತಿದ್ವಿ, ಇವತ್ತು ಮಾಡ್ತಾಯಿದ್ದೀವಿ, ಮುಂದೆನೂ ಮಾಡ್ತಾಯಿರ್ತೀವಿ. ವಿಜಯನಗರ ಕ್ಷೇತ್ರದ ಜನರಿಗೆ ನಮ್ಮ ಸೇವೆ ಮೀಸಲು. ಯಾವ ಜನ್ಮದ ಪುಣ್ಯ ಮಾಡಿದ್ದೀನೋ ನಾನು ವೈಯಕ್ತಿಕವಾಗಿ ಇಂಥ ಒಂದು ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟು ಇಂಥ ಒಂದು ಕ್ಷೇತ್ರದ ಮಣ್ಣಿನಲ್ಲಿ ಜನ್ಮ ತಗೊಂಡು ಇದೇ ನನ್ನ ಜನ್ಮಭೂಮಿ, ಇದೇ ನನ್ನ ಕರ್ಮಭೂಮಿ ಅಂಥೇಳಿ ನಾನು ಅಂದ್ಕೊಂಡು ಸದಾ, ನಿನ್ನೆ ಹಲವಾರು ನಮ್ಮ ಸ್ನೇಹಿತರು, ನಮ್ಮ ಅಭಿಮಾನಿಗಳು ಜನ್ಮದಿನವನ್ನು ಆಚರಣೆ ಮಾಡಲಿಕ್ಕೆ ಊರುಗಳಿಂದ ಬಂದಿದ್ದರು. ಅವರ ಒಂದು ಇಷ್ಟು ಪ್ರೀತಿ, ವಿಶ್ವಾಸ, ಅಭಿಮಾನ, ಆಶೀರ್ವಾದವನ್ನು ನೋಡಿ ಹಲವಾರು ಸಂದರ್ಭಗಳಲ್ಲಿ ಮನುಷ್ಯ ನಾನು ತಡ್ಕೊಳ್ಳಾರ್ದಂಗೆ
ಆನಂದ ಬಾಷ್ಪ ಬಂದುಬಿಡ್ತು ನನಗೆ. ಇಷ್ಟು ನನಗೆ ಜನರು ಇಷ್ಟು ಪ್ರೀತಿ ಮಾಡ್ತಾರೆ ಅಂಥೇಳಿ ತಮ್ಮ ಒಂದು ಸಂಚಿಕೆ ಮುಖಾಂತರ ಗೊತ್ತಾಯಿತು. ನಿನ್ನೆ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿತೈಷಿಗಳು ನನಗೆ ಆಶೀರ್ವಾದ ಮಾಡಿ ನನ್ನ ಜನ್ಮದಿನದೊಂದಿಗೆ ಶುಭ ಹಾರೈಸಲಿಕ್ಕೆ ಏನು ಬಂದಿದ್ದರು, ಅವರು ಬಂದು ನನಗೆ ಹುಟ್ಟುಹಬ್ಬದ ಶುಭಾಶಯಗಳು ಏನು ತಿಳಿಸಿದ್ರು ಅದನ್ನು ಕೇಳಿ ಅದನ್ನು ಸ್ವೀಕಾರ ಮಾಡಿ ನಾನು ಧನ್ಯ ಆದೆ ಅಂಥೇಳಿ ನನಗೆ ಅನಿಸ್ತು. ಸರ್, ಕೊನೆಯದಾಗಿ ಕ್ಷೇತ್ರದ ಜನತೆಗೆ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಾ ಸರ್? ನನ್ನ ಹುಟ್ಟುಹಬ್ಬಕ್ಕೆ ಮತ್ತು ಈ ಸಂಚಿಕೆ ಮುಖಾಂತರ ಶುಭ ಹಾರೈಸಿರ್ತಕ್ಕಂಥ ನಮ್ಮ ವಿಜಯನಗರ ಕ್ಷೇತ್ರದ ಜನತೆಗೆ ನಾನು ಏನಾದರೂ ಹೇಳಬೇಕಂದ್ರೆ, ತಾವು ನಿರಂತರವಾಗಿ ಕೊಡ್ತಿರ್ತಕ್ಕಂಥ ಈ ಒಂದು ಆಶೀರ್ವಾದ, ಈ ಒಂದು ಮಮತೆ, ಇಷ್ಟು ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ಸದಾಕಾಲ ಚಿರಋಣಿಯಾಗಿ ನಿಮಗೆ ಕೈ ಜೋಡಿಸಿ ಕೋಟಿ ಕೋಟಿ ನಮನಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಎನ್ನುವ ಸಂಚಿಕೆಯ ಒಂದು ಕೊನೆಯ ಪ್ರಯತ್ನ. ಅದು ಬರ್ತ್ಡೇ ಬಾಯ್ ನಮ್ಮ ಯುವರತ್ನ ಆಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ರವರ ಜೊತೆ ನಡೆದಿರ್ತಕ್ಕಂಥ ಈ ಒಂದು ಸಂದರ್ಶನ. ಅವರನ್ನು ಸಂದರ್ಶನ ಮಾಡ್ತಾ ಇರಬೇಕಾದ್ರೆ ಹಲವಾರು ವಿಚಾರಗಳನ್ನು ಅವರು ನಮ್ಮ ಟೀಮ್ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಒಂದನೇದಾಗಿ, ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇನೋ ನನಗೆ ಗೊತ್ತಿಲ್ಲ, ನಮ್ಮ ತಂದೆಯವರನ್ನು 4 ಬಾರಿ ಶಾಸಕನನ್ನಾಗಿ 2 ಬಾರಿ ಸಚಿವನನ್ನಾಗಿ ಈ ಕ್ಷೇತ್ರದ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಜನತೆ ಇದ್ದರೆ ಅದು ವಿಜಯನಗರ ಕ್ಷೇತ್ರದ ಜನತೆ. ನಮ್ಮ ತಂದೆಯನ್ನು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಿದರೂ ನನ್ನನ್ನು ಕೂಡ ತಮ್ಮ ಮನೆಯ ಮಗನಕ್ಕಿಂತಲೂ ಹೆಚ್ಚಾಗಿ ಆ ಜನತೆ ಸ್ವೀಕಾರ ಮಾಡಿದರು. ಏನು ಸೇವೆ ಮಾಡಿದರು, ಎಷ್ಟೇ ಇದ್ರು ಕೊಟ್ಟರು ಕೂಡ ನಮ್ಮ ಈ ಒಂದು ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಾಗಿಲ್ಲ. ಚುನಾವಣೆಯಲ್ಲಿ ನಾನು ಸೋತಿರ್ಬೋದು, ಆದರೆ ಸತ್ತಿಲ್ಲ. ನಮ್ಮ ಕುಟುಂಬ ಮತ್ತು ನಾನು ಈ ಹಿಂದೆನೂ ಸಮಾಜ ಸೇವೆಯಲ್ಲಿ ತೊಡಗಿದ್ದೆವು, ಇವತ್ತು ಕೂಡ ಸಮಾಜ ಸೇವೆ ಮಾಡ್ತಾ ಇದ್ದೇವೆ, ಮುಂದೆ ಕೂಡ ಸಮಾಜ ಸೇವೆಯನ್ನು ಮಾಡ್ತೇವೆ. ಅಧಿಕಾರ ಎನ್ನುವುದು ನಶ್ವರ, ಸಮಾಜ ಸೇವೆ ಅನ್ನುವುದು ಮಾತ್ರ ಶಾಶ್ವತ. ಮಾನವನಾಗಿ ಮನುಷ್ಯನಾಗಿರ್ತಕ್ಕಂಥವನು ಮನುಷ್ಯನ ಕಷ್ಟಗಳಿಗೆ ಬರದೇ ಇದ್ದರೆ ಯಾರ ಕಷ್ಟಗಳಿಗೆ ಬರ್ತಾನೆ? ನಾವು ಪಡೆದ ಸಂಪತ್ತು, ಪಡೆದ ಪದವಿಗಳೆಲ್ಲವೂ ಕೂಡ ನಶ್ವರ. ಜನಮಾನಸದಲ್ಲಿ ಉಳಿಯುವುದೇ ಶಾಶ್ವತವಾಗಿ ಉಳಿಯುವಂಥದ್ದು. ಮಾನವ ಕುಲಂ ತಾನಂದೇ ವಲಂ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ಟೀಮ್ ಶಿರಸ ನಮಸಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಯುವರಾಜ ನೀನು ನಮ್ಮ ಜಿಲ್ಲೆಗೆ, ಮಗುವಾಗಿ ಬಂದೆ ನೀನು ನಮ್ಮ ಮಡಿಲಿಗೆ. ನೀನಿಲ್ಲದ ಬದುಕು, ನೀನಿಲ್ಲದ ಈ ಬದುಕು, ಬಡವರ ಕಂಬನಿ ಅಳಿಸೋ